ಆ ದೇವ್ ಜೊತೆ ಸೇರ್ಕೊಂಡು ನನ್ನ ತಂಗಿನ ಟ್ರ್ಯಾಕ್ ಮಾಡಿ ನನ್ನ ಮೋಸದಿಂದ ಮದ್ವೆ ಆದ್ರಲ್ಲ. ಆ ದೇವ್ ನಿಮ್ ಮನೆಗ್ ಸೇರ್ದವನು ಅನ್ನೋ ಸತ್ಯ ಮುಚ್ಚಿಟ್ರೆ ನಂಗೇನು ಗೊತ್ತಾಗಲ್ಲ ಅನ್ಕೊಂಡ್ರ? ನಂಗೆಲ್ಲ ಗೊತ್ತಾಯ್ತು. ಈ ಮೋಸದ ಮದ್ವೆನ ನಾನು ಯಾವತ್ತೂ ಒಪ್ಪಲ್ಲ. ಆದಷ್ಟು ಬೇಗ ಈ ಮದ್ವೆನ ಮುರಿತೀನಿ. ಇವತ್ತಿಂದ ಈ ಲೀಲಾ ಅಳಲ್ಲ, ಏನಿದ್ರು ಅಳಿಸ್ತಾಳೆ. ಇನ್ಮೇಲಿಂದ ಯು ಬ್ಯಾಡ್ ಟೈಮ್ ಸ್ಟಾರ್ಟ್ಸ್. ನನ್ನ ಹೆಸರೇನು, ನಾನು ಯಾರು ಅಂತ ನಿನಗೆ ಗೊತ್ತಿದೆ. ನಾನು ಮದುವೆ ಮಾಡ್ಕೋಬೇಕು ಅಂದರೆ ಎಷ್ಟು ಜನ ಹುಡುಗಿರು ಬಂದು ನಿಂತ್ಕೋತಾರೆ ಅಂತ ನಿನಗೆ ಗೊತ್ತಿದೆ. ಅಂಥದ್ರಲ್ಲಿ ನಿನ್ನನ್ನು ಮದುವೆ ಆಗೋದಕ್ಕೆ ನನಗೆ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಿದ್ರೆ ನೀವ್ ನನ್ನ ತಂಗಿನ ಕಾಪಾಡಿದ ಸುಳ್ಳ? ನಿನ್ನ ತಂಗಿ ಅಂತಲ್ಲ, ಆ ಜಾಗದಲ್ಲಿ ಯಾರು ಇದ್ದಿದ್ರು ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಇಷ್ಟಕ್ಕೂ ನೀನು ನನ್ನ ಹತ್ರ ಬಂದು ಕೇಳಿದ್ದು, ನನ್ನ ತಂಗಿ ಅಪಾಯದಲ್ಲಿದ್ದಾಳೆ, ಅವಳನ್ನ ಕಾಪಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ. ವಾವ್, ಸೂಪರ್! ನೀವು ಆ ದೇವ್ ನನ್ನ ತಂಗಿ ಹಿಂದೆ ಬೀಳೋ ಹಾಗೆ ಮಾಡಿದ್ದು ನೀವೇ, ಕಾಪಾಡೋದರ ನಾಟಕ ಮಾಡಿದ್ದು ನೀವೇ. ನನಗದರ ಅವಶ್ಯಕತೆ ಇರಲಿಲ್ಲ. ನಾನು ಯಾಕೆ ಹಾಗೆ ಮಾಡ್ಲಿ? ಯಾಕಂದ್ರೆ ನಿಮಗೆ ಕೇಕಿಂದ ಹೊಡೆದು ನಿಮ್ಗೆ ಅವಮಾನ ಮಾಡಿದ್ ನನ್ನ ಮೇಲೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ. ಅವಮಾನ ಮಾಡಿದ್ ನನ್ನ ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡ್ಬಂದು ಲೈಫ್ ಟೈಮ್ ಟಾರ್ಚರ್ ಕೊಟ್ಟ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ. ನಿಮ್ ಹಠ ಗೆಲ್ಲೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಿ ಅಲ್ಲ? ಹುಚ್ಚುತ್ತಂಗೆಲ್ಲ ಮಾತಾಡಬೇಡ. ನಿನ್ನ ಮೇಲೆ ರಿವೆಂಜ್ ತಗೊಳ್ಳೇಬೇಕು ಅನ್ನೋದಾದ್ರೆ ನಾನು ಯಾವತ್ತೂ ನಿನ್ನನ್ನು ಊರಿಂದ ಓಡಿಸ್ತಿದ್ದೆ. ನಿನ್ನಂತ ಚೈಲ್ಡ್ ಜೊತೆ ಚಾಲೆಂಜಿಂಗ್ ನಿಲ್ಲುವಂತ ಚಿಕ್ಕ ಮನುಷ್ಯ ನಾನಲ್ಲ. ನಿನ್ನನ್ನು ಯಾವತ್ತೂ ನನ್ನ ಲೆಕ್ಕದಿಂದ ತೆಗೆದಾಕಿದ್ದೆ. ಖಂಡಿತ ಇಲ್ಲ. ನೀವ್ ಲೆಕ್ಕದಿಂದ ತೆಗ್ದಾಕಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಸಣ್ಣ ತಪ್ಪನ ಹುಡ್ಕೊಂಡು ಶಿಕ್ಷೆ ಕೊಡೋರು ನೀವು. ಗೊತ್ತು, ನಿಮ್ ಬಗ್ಗೆ ಎಲ್ಲ ಗೊತ್ತು. ಏನ್ ಗೊತ್ತು ನಿನ್ಗೆ ನನ್ನ ಬಗ್ಗೆ? ನನ್ನ ಸೊಸೆಯಂದಿರು ನನಗೆ ಹುಡುಗಿನ ಹುಡುಕ್ಬೇಕಾರೆ ಮಾರು ವೆಚ್ಚದಲ್ಲಿ ಬಂದವಳು ನೀನು. ಆಡಿಷನ್ಗೆ ಬಂದಿದ್ದೆ ಅಂತ ಕತೆ ಕಟ್ಟಿ ಸುಳ್ಳು ಹೇಳಿದವಳು ನೀನು. ಆಗ್ಲೂ ನಾನು ನಿನ್ಗೇನು ಮಾಡದೆ ಬೈದ್ ಕಳಿಸ್ದೆ. ಯಾಕೆ ಗೊತ್ತಾ? ಆಗ್ಲೇ ನನಗೆ ನಿನ್ನ ಮುಖ ಕಂಡ್ರೆ ಆಗ್ತಾ ಇರ್ಲಿಲ್ಲ. ನನ್ನ ತಂಗಿನ ಕಾಪಾಡಿ ಅಂತ ಬಂದವಳು, ಮದುವೆ ಆಗ್ತೀನಿ ಅಂತ ಒಪ್ಕೊಂಡವಳು, ಮೆಹಂದಿ ಶಾಸ್ತ್ರ ದಿನ ಫಂಕ್ಷನ್ ಬಿಟ್ಟು ಓಡೋದವಳು. ಆಗ್ಲೂ ನಿನ್ನನ್ನು ಬೈದು ನಾನು ಬೇಡ ಅಂತ ಕಳಿಸಿ ಶ್ವೇತನ ಆಯ್ಕೆ ಮಾಡ್ಕೊಂಡೆ. ಆದ್ರೆ ಮದುವೆ ದಿನ ಮೋಸ ಮಾಡಿ ಯಾಮಾರಿಸಿ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡವಳು, ಈ ಮನೆಗೆ ಬಂದು ಸೇರ್ಕೊಂಡವಳು. ಆಮೇಲೆ ಮಾಸ್ಕು ಮೊಬೈಲು ಅಂತ ಹೊಸ ಕತೆ ಹೇಳಿ ಮನೆ ಬಿಟ್ಟು ಹೋದವಳು ನೀನು. ಮತ್ತೆ ದುಡ್ಡಿನ ಆಸೆಗೆ ವಾಪಸ್ ಬಂದವಳು ನೀನು. ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನನ್ನು ಬ್ಲೇಮ್ ಮಾಡ್ತೇನೆ ನೀನು? ನಾನ್ ಮಾಡಿದ್ ನಿಜ, ಆದ್ರೆ ಇದೆಲ್ಲ ನಾನೇ ಮಾಡಿಲ್ಲ. ನನ್ನ ಸೋಲ್ಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವೇ ನನ್ನ ಕೈಯಲ್ಲಿ ಮಾಡಿಸಿದ್ರಿ. ಅದಕ್ಕೆ ಆ ದೇವ್ ನನ್ನ ತಂಗಿ ಹಿಂದೆ ಬೀಳೋ ಹಾಗೆ ಮಾಡಿದ್ರಿ. ಅವಳನ್ನ ಕಾಪಾಡೋ ಹಾಗೆ ನಾಟಕ ಮಾಡಿದ್ರಿ. ನನ್ನನ್ನ ಋಣಕ್ಕೆ ಸಿಕ್ಕಾಕ್ಸಿದ್ರಿ. ಆ ಋಣದ ಮೇಲೆ ನಿಮ್ಮನ್ನ ಮದ್ವೆ ಆಗುವಂತ ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ. ನನ್ನ ಸೋಲ್ಸ್ಬಿಟ್ರಿ. ಮೆಹಂದಿ ದಿನ ಓಡೋದಳನ್ನ ವಾಪಸ್ ಕರ್ಕೊಂಬಂದ್ರಿ. ಮತ್ತೆ ಓಡೋಗ್ತೀನಿ ಅಂತ ನಾನು ಬಿಡೋ ತರ ನಾಟಕ ಮಾಡಿದ್ರಿ. ಹುಡುಗಿನ ಚೇಂಜ್ ಮಾಡೋ ಡ್ರಾಮಾ ಮಾಡಿದ್ರಿ. ಸೈಲೆಂಟ್ ಆಗಿ ನನ್ನ ತಂಗಿನ ಕಿಡ್ನಾಪ್ ಮಾಡಿಸಿದ್ರಿ. ಮಾಸ್ಕ್ ಹಾಕೊಂಡು ನನಗೆ ವಿಡಿಯೋ ಕಾಲ್ ಮಾಡಿ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಿನ್ ತಂಗಿನ ಕೊಂದ್ಬಿಡ್ತೀನಿ ಅಂತ ಹೆದರ್ಸಿದ್ರಿ. ನಾನೇ ಮದುವೆ ಮಂಟಪದಲ್ಲಿ ಕೂರೋ ಹಾಗೆ ಮಾಡಿ ನನ್ನ ಸೋಲ್ಸಿದ್ರಿ. ಎಲ್ರ ಮುಂದೆ ನನ್ನೇ ತಪ್ಪಿತಸ್ಥೆ ಮಾಡಿದ್ರಿ. ದೇವ್ ಬಿಟ್ಟು ಬೇರೆ ಯಾರಾದ್ರೂ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ನಾನು ಆ ಕ್ಷಣನೇ ಪ್ರಾಣ ಬಿಡ್ತೀನಿ. ಅದು ನನ್ನ ಕುತ್ತಿಗೆಗೆ ತಾಳಿ ಆಗಿರಲ್ಲ, ನೇನ್ ಕುಣಿಕೆ ಆಗಿರುತ್ತೆ. ದೇವ್! ಆ ಕಡೆ ಅವನು ಸಾಯ್ತೀನಿ ಅಂತಾನೆ,
ಈ ಕಡೆ ಇವಳು ಸಾಯ್ತೀನಿ ಅಂತಾಳೆ, ಮಧ್ಯದಲ್ಲಿ ನಾನೆಲ್ಲ ಹೋಗಿ ಸಾಯ್ಲಿ. ಆ ದೇವ್ಗೆ ತನಗೆ ಮದುವೆ ಆಗಿದೆ ಅನ್ನೋ ಪರಿವೇ ಇಲ್ಲ. ನನ್ನ ಮಗಳಿಗೆ ಎಲ್ಲ ವಿಷಯ ಗೊತ್ತಿದ್ದು ಅದು ಅವಳಿಗೆ ಬೇಕಾಗಿಲ್ಲ, ಅವನೇ ಬೇಕು ಅಂತಿದ್ದಾಳೆ. ಆದರೆ ಈ ಸಮಾಜ, ಅವನ ಹೆಂಡತಿ, ನನ್ನ ಘನತೆ, ನನ್ನ ಮಗಳ ಜೀವನ, ಅಯ್ಯೋ ಇಲ್ಲ, ಸಾಧ್ಯನೇ ಇಲ್ಲ. ಅವನ್ ಸತ್ರೆ ಬರೀ ಕೇಸ್ ಆಗುತ್ತೆ, ಆದರೆ ನನ್ನ ಮಗಳು ಸತ್ರೆ ನಾನು ಬದುಕಿರೋಕ್ಕಾಗತ್ತಾ? ಇಲ್ಲ. ದೇವ್ರೆ, ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಇದು ನೀನ್ ಇಷ್ಟಪಡೋ ಸೀರಿಯಲ್ ಕಥೆ ಅಲ್ಲ, ಲೈಫ್, ರಿಯಾಲಿಟಿ. ನೀನ್ ಅನ್ಕೊಂಡ ಹಾಗೆ ಏನೂ ಇಲ್ಲ ಇಲ್ಲಿ. ನಾನ್ ಅನ್ಕೊಂಡಾಗ ಏನೂ ಇಲ್ಲ ಅಂದ್ಮೇಲೆ ಆ ದೇವು ಸರಸ್ವತಿ ಅಣ್ಣ ಅನ್ನೋ ವಿಷಯ ನನ್ಗ್ಯಾಕೆ ಹೇಳಲಿಲ್ಲ? ಆ ಸತ್ಯ ಮುಚ್ಚಿಟ್ಟಾಗ್ಲೇ ಗೊತ್ತಾಯ್ತು ಇದೆಲ್ಲ ನಿಂದೆ ಕುತಂತ್ರ ಅಂತ. ಆ ದೇವ್ನ ಇಲ್ಲಿ ಕರ್ಸಿ ನಿಮ್ಗೂ ಅವನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಸಿ ನಂಗೆ ನಂಬಿಸೋ ಪ್ರಯತ್ನ ಮಾಡಬೇಡಿ. ಎಷ್ಟೇ ಆಗ್ಲಿ ಅವ್ನು ನಿಮ್ ಋಣದಲ್ಲಿರೋನು. ಅವ್ನು ಹೇಳೋ ಸುಳ್ಳ ನಾನು ನಂಬಲ್ಲ, ನಿಮ್ಮನ್ನು ನಂಬಲ್ಲ. ಲುಕ್, ಇಲ್ಲಿ ನಾನು ಯಾರನ್ನೂ ನಂಬಿಸೋ ಅವಶ್ಯಕತೆ ಇಲ್ಲ. ಏನೋ ಕುತಂತ್ರ ಮಾಡಿ ನೀನು ಮನೆಗೆ ಬಂದು ಸೇರ್ಕೊಂಡಿದ್ಯಾ. ಇಲ್ಲಿ ಬೆಲೆ ಸಿಗ್ತಾ ಇಲ್ಲ ಅಂತ ಸಿಂಪತಿಗಿಟ್ಸ್ಕೊಳ್ಳೋಕೆ ಹೊಸ ಕತೆ ಕಟ್ತಾ ಇದೆಯಾ. ಇಲ್ಲಿ ನಿನ್ನ ಕತೆನ ಯಾರು ನಂಬಲ್ಲ. ನಾನು ಇಲ್ಲಿರುವಂತ ನಿನ್ನನ್ನು ಬಲವಂತ ಮಾಡ್ತಾ ಇಲ್ಲ. ಅದಾದ್ಮೇಲೂ ಮದುವೆ ಮುಗಿದು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗ್ತಾ ಇರ್ಬೋದು. ಅದು ಬಿಟ್ಟು ಫೋಟೋ ಅಕ್ಕಪಕ್ಕ ನಿನ್ನ ನೋಡ್ದೆ ನಾನು. ನೀನು ಇಷ್ಟೊತ್ತು ತನಕ ಹೇಳ್ತೀಯಲ್ಲ ನನ್ನ ಬಗ್ಗೆ, ಅದನ್ನೆಲ್ಲ ನಿಜ ಮಾಡ್ಬೇಕಾಗತ್ತೆ. ಹುಷಾರ್. ಹೋಗಲ್ಲ, ನಾನ್ ಹೋಗಲ್ಲ. ನೀವು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಕೊಡ್ಸೋವರೆಗೂ ನಾನು ಎಲ್ಗೂ ಹೋಗಲ್ಲ.